ನಮಸ್ತೆ ಸ್ನೇಹಿತರೆ, ಬನ್ನಿ ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಉದಯ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಹಿಜಾಬ್ ಮತ್ತು ಫ್ರೀ ಬೀಸ್ ಅನ್ನೋದ್ರ ಬಗ್ಗೆ ಇದು ಪೊಲಿಟಿಕಲಿ ಬಹಳ ಆಳವಾಗಿ ವಿಶ್ಲೇಷಣೆ ಮಾಡಬೇಕಾಗಿರೋದು. ಏನು ಅಂದರೆ ರಾಜಕೀಯ ದೊಂಬರಾಟ, ಡರ್ಟಿ ಪಾಲಿಟಿಕ್ಸು. ಇಂಡಿಯಾದಲ್ಲಿ ನಡೀತಿರೋದೆಲ್ಲ ಡರ್ಟಿ ಪಾಲಿಟಿಕ್ಸು. ಕೆಲವು ಡರ್ಟಿ ಪಾಲಿಟಿಕ್ಸು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮಾಡ್ತೀವಿ, ಕೆಲವು ಡರ್ಟಿ ಪಾಲಿಟಿಕ್ಸು 125 ವರ್ಷ ಕಾಂಗ್ರೆಸ್ಸು ನಮಗೆ ಯಾರಿಂದನೂ ಪಾಠ ಕಲಿಯೋದು ಬೇಕಿಲ್ಲ, ನಾವು ಕಾಂಗ್ರೆಸ್ನವರು ಅಂದ್ಕೊಂಡು ಪಾಲಿಟಿಕ್ಸ್ ಮಾಡ್ತೀವಿ. ಇನ್ನು ಸಿಕ್ಕಾಪಟ್ಟೆ ದುಡ್ಡು ಮಾಡೋದಕ್ಕೋಸ್ಕರ ಫಾಸ್ಟೆಸ್ಟ್ ಸ್ಪೀಡಲ್ಲಿ ದುಡ್ಡು ಮಾಡ್ತಕ್ಕಂಥ ಒಂದು ವೃತ್ತಿ ಆಗ್ಬಿಟ್ಟಿದೆ ಇದು. ಏನು ಅಂತಂದರೆ ಎಲ್ಲೂ ಸಲ್ಲದವನು ಇಲ್ಲಿ ಸಲ್ತಾನೆ ಅಂತ. ನೋಡಿ ಎಂಥ ಚೆನ್ನಾಗಿದೆ. ಕೂಡಲ ಸಂಗಮದ ಒಂದು ಇರೋದು ಏನು ಅಂದರೆ ಎಲ್ಲಿ ಸಲ್ಲದವನು ಇಲ್ಲಿ ಸಲ್ತಾನೆ. ಎಲ್ಲೂ ರಾಜಕೀಯ, ಇಂಜಿನಿಯರಿಂಗ್ ಆಗಿರಲ್ಲ, ಒಳ್ಳೆ ವಿದ್ಯಾಭ್ಯಾಸ ಆಗಿರಲ್ಲ, ಪುಂಡ್ರೆಲ್ಲ ರಾಜಕೀಯಕ್ಕೆ ಸೇರಿಬಿಟ್ಟು ಫಾಸ್ಟೆಸ್ಟಾಗಿ ದುಡ್ಡು ಮಾಡ್ತಾರೆ. ಮತ್ತು ಯಾರೋ ಕೊತ್ವಾಲ್ ರಾಮಚಂದ್ರನಿಗೆ ಡ್ರಿಂಕ್ ಸಪ್ಲೈ ಮಾಡ್ತಿದ್ರಂತೆ. ನೋಡಿ, ಅವರು ಮುಖ್ಯಮಂತ್ರಿಗಳಾಗ್ಬಿಟ್ಟಿದ್ದಾರೆ. ಅವರೇನಾದ್ರು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದರು. ಪರಪ್ಪನ ಅಗ್ರಹಾರದಿಂದ ಹಿಡಿದು ಕಾರುಗಳು ಮೆರವಣಿಗೆ ಹೊರಡುತ್ತೆ, ವಿಧಾನಸೌಧದವರೆಗೂ ನಾನ್ ಸ್ಟಾಪ್, ಬ್ರೇಕ್ ಇರಲ್ಲ, ಅಷ್ಟು ದೊಡ್ಡ ಕಾರುಗಳು ಮೆರವಣಿಗೆ ಹೊರಡುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಏನಾಗುತ್ತೆ ಹಿಜಾಬ್ ಅಂತಂದರೆ ಏನು ಅನ್ನೋದು ಹೇಳಬೇಕು. ನೋಡಿ, ಮುಸ್ಲಿಂ ಹೆಣ್ಣುಮಕ್ಕಳಲ್ಲಿ ಏನಾಗುತ್ತೆ, ಮುಖಾನ ಮಾತ್ರ ಕವರ್ ಮಾಡ್ಕೊತಾರೆ. ಆ ಮುಖಾನ ಕವರ್ ಮಾಡ್ಕೊಳ್ಳೋದು ಟೋಪಿನೂ ಆಗ್ಬೋದು ಅಥವಾ ಮೇಲೆ ಇರ್ತಕ್ಕಂಥ ಬಟ್ಟೆನೂ ಆಗ್ಬೋದು. ಇದನ್ನು ಹಿಜಾಬ್ ಅಂತ ಕರೀತಾರೆ. ಯಾವಾಗ ಮೈಮೂರ್ತಿ ಪುಚ್ಕೋತಾರೆ ಅದನ್ನು ಬುರ್ಖಾ ಅಂತಾರೆ. ತಲೆಯಿಂದ ಹಿಡಿದು ಪಾದವರೆಗೂ ಮುಚ್ಕೊಂಡಿರ್ತಾರೆ, ಇದನ್ನು ಬುರ್ಖಾ ಅಂತಾರೆ. ತಲೆ ಮಾತ್ರ ಮುಚ್ಕೊಳ್ಳೋದಕ್ಕೆ ಹಿಜಾಬ್ ಅಂತಾರೆ. ಹಿಜಾಬ್ ಅದು ನಾನ್ ಇಶ್ಯೂ. ಯಾಕೆಂದರೆ ಪ್ರತಿಯೊಂದು ಸ್ಕೂಲ್ಗೂ ನಮ್ಮ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ಅಂಥ ಕಾನೂನನ್ನ ಪಾಲಿಸ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾರೋ ಪ್ರೈವೇಟ್ ಸ್ಕೂಲ್ನವ್ರು ಇರ್ತಾರೆ, ಅವರು ಕೆಲವರು ಯೂನಿಫಾರ್ಮ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿರ್ತಾರೆ, ಇನ್ನು ಕೆಲವರು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿರಲ್ಲ. ಎಲ್ಲಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಲ್ಲ ಅಲ್ಲಿ ಮುಸಲ್ಮಾನರೇ ಅಂತ ಆಕ್ರಮಣಕಾರಿಗಳಿವರು ಏನು ಮಾಡ್ತಾರೆ, ಮುಸ್ಲಿಂ ಹೆಣ್ಮಕ್ಳಿಗೆ ಹಿಜಾಬ್ ತಲೆ ಕವರ್ ಮಾಡ್ಕೊಂಡೇ ಹೋಗಬೇಕು, ಮುಖ ತೋರಿಸ್ಬಾರ್ದು, ಆ ಥರ ಏನು ಮಾಡಿದ್ರು, ಡ್ರೆಸ್ ಕೋಡ್ನ ಫೋರ್ಸ್ ಮಾಡಿ ಹಾಕೋಕ್ಕೆ ಶುರು ಮಾಡಿದ್ರು. ಇದು ಹಿಜಾಬ್ ಇಶ್ಯೂ ಆಯಿತು. ಇದೇನು ಮಾಡಿದ್ರು, BJP ಸರ್ಕಾರ ಇದ್ದಾಗ ಸ್ಕೂಲ್ಗಳಿಗೆ ಸ್ವಾಯತ್ತತೆ ಇರುತ್ತೆ. ಆ ಸ್ಕೂಲ್ಗಳವರು ಯೂನಿಫಾರ್ಮ್ನ ಡ್ರೆಸ್ ಕೋಡ್ನ ಏನರು ಇದು ಮಾಡ್ಬೋದು. ಸಂವಿಧಾನದಲ್ಲಿ ಅದಕ್ಕೆ ಪ್ರಾವಧಾನ ಇದೆ, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಸ್ಕೂಲ್ನವರು ಡ್ರೆಸ್ ಕೋಡ್ನ ಎನ್ಫೋರ್ಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಹಿಜಾಬ್ನ ಕೆಲವು ಸ್ಕೂಲ್ನಲ್ಲಿ ತೆಗೆದುಹಾಕೋದು. ಇದು ದೊಡ್ಡ ಇಶ್ಯೂ ಆಯಿತು. BJP ಕೊಮ್ಯುನಲ್ ಪಕ್ಷ ಅಂತಂದರು. ಈಗ ಬನ್ನಿ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದುಬಿಟ್ಟಿದೆ. ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ತುಂಬ ಬುದ್ಧಿವಂತರು, ಚಾಣಾಕ್ಷ ಅಂತಲೂ ಹೇಳ್ಬೋದು. ಮತ್ತು ಕುರುಬ ಜನಾಂಗದಿಂದ ಬರ್ತಾರೆ, OBC ಕ್ಯಾಟಗರಿಯಿಂದ ಬರ್ತಾರೆ. ತುಂಬ ಇದು ಹೌದು. ಏನು ಅಂತಂದರೆ ಬೋಳಿನ ಕಾಳಿ ಮಾಡಿ ಹೆಂಗೋ ಅಧಿಕಾರಕ್ಕೆ ಬಂದು, ಅಧಿಕಾರದಲ್ಲೂ ನೋಡಿ ಎಲೆಕ್ಷನ್ ಗೆಲ್ಲೋದು ಒಂದನೇ ಸ್ಟೆಪ್ಪು. ಎರಡನೇ ಸ್ಟೆಪ್ಪು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಂತಂತ ಅಲ್ಲೂ ಸಹ ಮುಖ್ಯಮಂತ್ರಿ ಪಟ್ಟನ ಇದು ಮಾಡ್ಕೋತಾರೆ, ಗಳಿಸ್ಕೋತಾರೆ. ಹೀಗಾಗಿ ಎರಡು ಪರೀಕ್ಷೆನಲ್ಲೂ ರ್ಯಾಂಕ್ ತಗೊಂಡು ಪಾಸ್ ಆಗ್ತಾರೆ ಅವರು. ಸಾಮಾನ್ಯ ಏನಲ್ಲ. ಆತನ ಬುದ್ಧಿಮತ್ತೆಗೆ ನಮ್ಮದು ನಮಸ್ಕಾರ. ಬನ್ನಿ, ಇವರು ಅನೇಕ ಫ್ರೀ ಪಿಗಳನ್ನ ಎಲೆಕ್ಷನ್ಗೋಸ್ಕರ ಅನೌನ್ಸ್ ಮಾಡ್ತಾರೆ. ಫ್ರೀ ಪಿಗಳನ್ನ ಪುಕ್ಸಟ್ಟೆ ಕೊಡ್ತೀನಿ, ನಿನಗೆ ಬಸ್ಸಲ್ಲಿ ಪುಕ್ಸಟ್ಟೆ ಕೊಡ್ತೀನಿ, 200 ಯೂನಿಟ್ ಇದು ಎಲೆಕ್ಟ್ರಿಸಿಟಿ ಪುಕ್ಸಟ್ಟೆ ಕೊಡ್ತೀನಿ, ಹೆಂಗಸರಿಗೆಲ್ಲ ಪ್ರತಿ ತಿಂಗಳು 2,000 ಪುಕ್ಸಟ್ಟೆ ಕೊಡ್ತೀನಿ, ಯುವ ನಿಧಿ ಪುಕ್ಸಟ್ಟೆ ಕೊಡ್ತೀನಿ. ಹೀಗೆ ಅನೇಕ ಪುಕ್ಸಟ್ಟೆಗಳನ್ನ ಅನೌನ್ಸ್ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ತಗೊಂಡ್ರು, ಅಧಿಕಾರ ಮಾಡ್ತಾಯಿದ್ದಾರೆ. ಇರಲಿ, ಡೆಮಾಕ್ರಸಿನಲ್ಲಿ ಒಪ್ಕೋಬೇಕಿದ್ದು, ನಾವು ಒಪ್ಕೋತೀವಿ. ಆದರೆ ಈ ಫ್ರೀ ಬೀಸ್ ಸಕ್ಸಸ್ ಆಯಿತಾ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಯುವ ನಿಧಿ ಅಂತ ಒಂದಿದೆ. ಯುವ ನಿಧಿ ಅಂತಂದರೆ ಡಿಪ್ಲೊಮಾ ಮಾಡೋಕ್ಕೆ 1,500, ಗ್ರ್ಯಾಜುಯೇಟ್ಸ್ಗೆ 3,000 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಎನ್ರೋಲೇ ಮಾಡಿಲ್ಲ. ಎಷ್ಟು ಜನಕ್ಕೆ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ಆದರೆ ಏನಾಗಿದೆ, ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ಹಾಕ್ಕೊಂಡಿದ್ದಾರೆ. ಏನು ಭಂಡತನದ ಪರಮಾವಧಿ ಇದು. ಇದೇನಾಗುತ್ತೆ ಅಂದರೆ, ಯಾರು ಲಜ್ಜೆಗೆಟ್ಟು ಇದು ಮಾಡ್ತಾರೆ, ಯಾರಿಗೆ ನೈತಿಕತೆ ಇರೋದಿಲ್ಲ ಅವ್ರಿಗೆ
ಇನ್ನು ಎನ್ರೋಲೇ ಮಾಡಿಸಿಲ್ಲ. ಎಷ್ಟು ಜನಕ್ಕೆ ಯುವ ನಿಧಿ ಕೊಡಬೇಕು, ಎಷ್ಟು ಜನಕ್ಕೆ 1500 ಕೊಡಬೇಕು, ಎಷ್ಟು ಜನಕ್ಕೆ 3000 ಕೊಡಬೇಕು, ಇನ್ನೂ ಅಂಕಿಅಂಶನೇ ಗೌರ್ಮೆಂಟಿಗೆ ಸಿಕ್ಕಿಲ್ಲ ಕರೆಕ್ಟಾಗಿ. ಆದರೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಅಂದ್ಬಿಟ್ಟು ಎಲ್ಲ ಸರ್ಕಾರಿ ಬಸ್ಸು ಅಂತಂದರೆ ಕರ್ನಾಟಕ ಸರ್ಕಾರ ನಡೆಸ್ತಾ ಇರುತ್ತೆ, KSRTC ಬಸ್ಸಸ್ ಅಂತ. ನುಡಿದಂತೆ ನಡೆದಂಥ ನಡೆದಿದ್ದೇವೆ, ನಮಗೆ ಎಲ್ಲ ಇದು ಮಾಡಿದ್ದಾರೆ ಅಂತ ಹಾಕ್ತಾರೆ. ಯಾಕೆ ಈ ಥರ ಹಾಕ್ತಿದ್ದಾರೆ? ಇನ್ನು 24 ಮೇ ಜೂನ್ನಲ್ಲಿ ಅಸೆಂಬ್ಲಿ ಲೋಕಸಭಾ ಎಲೆಕ್ಷನ್ ಬರುತ್ತೆ. ಲೋಕಸಭಾ ಎಲೆಕ್ಷನಲ್ಲಿ ಆದಷ್ಟು ಓಟ್ನ ಗೆದ್ಕೋಬೇಕು, ಆದಷ್ಟು MP ಗಳು, ಕಾಂಗ್ರೆಸ್ MP ಗಳನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು. ಆ ದೃಷ್ಟಿಯಿಂದ ಇವರೇನು ಮಾಡ್ತಾರೆ, ಹೆಚ್ಚು ಇದನ್ನು ಕೊಡ್ತಾ ಇದ್ದಾರೆ, ಪ್ರಚಾರ ಕೊಡ್ತಾ ಇದ್ದಾರೆ. ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದಿದ್ದೇವೆ. ಆ ಫೋಟೋಗಳು ನೋಡಬೇಕು. KSRTC ಬಸ್ಸುಗಳು, ಕೆಂಪು ಬಸ್ಸುಗಳ ಹಿಂದೆ ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ DK ಶಿವಕುಮಾರ್ ಇಬ್ಬರು ಫೋಟೋ ಹಾಕ್ಕೊಂಡು ನುಡಿದಂತೆ ನಡೆದಂಥ ಸರ್ಕಾರ, ನುಡಿದಂತೆ ನಡೆದಿದ್ದೇವೆ. ಏನು ಹೆಂಗಸರಿಗೆ ಸ್ತ್ರೀ ಲಕ್ಷ್ಮಿ ಕೊಟ್ಟಿದ್ದೇವೆ 2000 ರೂಪಾಯಿ, ಮತ್ತು ಸ್ತ್ರೀ ಶಕ್ತಿ ಅಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೆಲ್ಲ ಕರ್ನಾಟಕದಲ್ಲಿ ಪೂರ್ತಿ ಫ್ರೀಯಾಗಿ ಓಡಾಡ್ಬೋದು, ಮತ್ತು 200 ಎಲೆಕ್ಟ್ರಿಸಿಟಿ ಫ್ರೀ, ಮತ್ತು ಅನ್ನಭಾಗ್ಯ 5 kg ಅಕ್ಕಿ ಕೊಡ್ತೀವಿ ಅಂತಂದ್ರು ಅದು ಟುಸ್ ಆಗೋಯ್ತು. ಯಾಕೆಂದರೆ ಅಕ್ಕಿ ಸಿಗಲಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂತ. ಯಾರೋ ಬೆಳ್ಳಣಿಕೆ ಎಷ್ಟು ಜನ ಕೊಟ್ಬಿಟ್ಟು ಕೇಳಿದವ್ರಿಗೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದು ಸಹ ಬೋಗಸ್ಸು. ಇದಲ್ದೇ ಯುವ ನಿಧಿ ಇನ್ನೂ ಎನ್ರೋಲೇ ಮಾಡ್ತಿಲ್ಲ ರೀ. 2 ಜನ ಡಿಪ್ಲೊಮಾ ಹೋಲ್ಡರ್ಸ್ಗೆ 2 ಜನ ಇವ್ರಿಗೆ 1500 ರೂಪಾಯಿ ಕೊಡಬೇಕು, 8 ಜನಕ್ಕೆ 3000 ಕೊಡಬೇಕು ಅನ್ನೋದು ಲೆಕ್ಕನೇ ಸಿಕ್ಕಿಲ್ಲ ಗೌರ್ಮೆಂಟಿಗೆ. ಆಗಲೇ ನುಡಿದಂತೆ ನಡೆದಿದ್ದೇವೆ ಅಂತ ಎಲ್ಲಿ ಹಾಕೋತಿದ್ದಾರೆ ಇವರು? ಇವರದ್ದೇ ಸರ್ಕಾರಿ ಸ್ವಾಮ್ಯದ ಸರ್ಕಾರಿ ಬಸ್ಗಳ ಹಿಂದೆ ನುಡಿದಂತೆ ನಡೆದಿದ್ದೇವೆ ಅಂತ ಹಾಕ್ತಿದ್ದಾರೆ. ಇದೆಲ್ಲ ಏನು ಅಂತಂದರೆ ಮೂಗಿಗೆ ಬೆಣ್ಣೆ ಹಚ್ಚೋದು ಅಂತಾರೆ. ಊಟ ಕೊಡೋದಿಲ್ಲ, ಏನಾಗುತ್ತೆ, ಮೂಗಿಗೆ ತುಪ್ಪ ಸವರ್ಬಿಟ್ಟು ಗೆದ್ದುಬಿಡ್ತಾರೆ. ಗೆದ್ದುಬಿಟ್ಟು ಹೆಂಗೋ 5000 ಬೋಳಿನ ಖಾಲಿ ಮಾಡಿ ಅಧಿಕಾರಕ್ಕೆ ಬಂದುಬಿಡ್ತಾರೆ. ಜನ ಏನಾಗುತ್ತೆ, ಮರ್ತೋಗ್ಬಿಡ್ತಾರೆ. ಈ ಮರ್ತೋಗಿದ್ದೆ ಫೇಲ್ಯೂರ್ಸ್ನ ಕವರಪ್ ಮಾಡ್ಕೋಬೇಕು. ನೆಕ್ಸ್ಟ್ ಎಲೆಕ್ಷನ್ಗೆ ಏನಾಗುತ್ತೆ, ಇವ್ರು ಕೊಟ್ಟಿರೋದು ಫೇಲ್ಯೂರ್ ಆಗಿರುತ್ತೆ. ಫ್ರೀ ಬೀಸ್ ಎಲ್ಲ ಫೇಲ್ಯೂರ್ ಆಗಿದೆ. ಇವಾಗ ಫೇಲ್ಯೂರ್ ಆಗಿದ್ದರೆ ಬನ್ನಿ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಬೇಕು. ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನಾವೇನು ವಿಡಿಯೋ ಮಾಡ್ತಿದ್ದೀವಿ, ಮತ್ತು ಏನು ನಮ್ಮ ಮನೆ ಇದೆ, ನಾನು ವಿಡಿಯೋ ಮಾಡೋ ನಮ್ಮದು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿದೆ ಮನೆ, ಬೆಮೆ ಲೇಔಟ್, ವಿವೇಕಾನಂದ ನಗರ ಅಂದ್ಬಿಟ್ಟು. ಮತ್ತು ಇಲ್ಲೇನಿದೆ ದಾಸನಕೊಪ್ಪಲು ಭೋಗಾದಿ ಅಂತಿದೆ. ಇಲ್ಲಿ ಪ್ರತಿನಿತ್ಯ ಕರೆಂಟ್ ಹೋಗ್ತಾ ಇದೆ, 2-3 ಅವರ್ಸ್ ಹೋಗುತ್ತೆ. ಇದೇ ನಮ್ಮ DK ಶಿವಕುಮಾರ್ ಅವರು ಇಂಧನ ಖಾತೆ ಮಂತ್ರಿಯಾಗಿದ್ದರು. ಹಿಂದೆ ಅವರು ಮಂತ್ರಿಯಾಗಿದ್ದಾಗ SSLC ಎಕ್ಸಾಮ್ ಬಂತು. 6 ಗಂಟೆಯಿಂದ 9 ಗಂಟೆವರೆಗೂ ಕಂಟಿನ್ಯೂಸ್ ಕರೆಂಟ್ ಕೊಡ್ತೀವಿ, ಕರೆಂಟ್ ಕಟ್ ಮಾಡೋದಿಲ್ಲ. PUC ಎಕ್ಸಾಮ್ ಬಂತು, 6 ಗಂಟೆಯಿಂದ 10 ಗಂಟೆವರೆಗೆ ಕರೆಂಟ್ ಕೊಡ್ತೀವಿ, ಕರೆಂಟ್ ಕಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ರು. ಈ ಥರ ಕರೆಂಟ್ ಕೊಡ್ತೀವಿ, ಕಟ್ ಮಾಡಲ್ಲ ಅಂತ ಹೇಳ್ತಿದ್ದವರು ಭಿಕ್ಷೆ ಇದ್ದಂಗೆ. ಅದು ಏನಾಗುತ್ತೆ, ಇವತ್ತಿನ ದಿವಸ ಫ್ರೀ ಕರೆಂಟ್ ಕೊಡ್ತೀವಿ 200. ಅತ್ತೆ ಇದನ್ನು ಅಳಿಯ ದಾನ ಮಾಡಿದ್ರಂತೆ. ಈ ಮೈಸೂರು, ಬೆಂಗಳೂರು ಈ ಕಡೆ ಭಾಗದಲ್ಲಿ ಗಾದೆ ಹೇಳ್ತಾರೆ, ಅತ್ತೆ ಇದನ್ನು ಅಳಿಯ ದಾನ ಮಾಡಿದ್ರು. ಹಾಗೆ ಕರೆಂಟೇ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಇವರು ಮಂತ್ರಿ ಆಗಿದ್ದಾರೆ ನೋಡಿ. ಇವತ್ತು ಯಾರೋ ಉತ್ಪಾದನೆ ಮಾಡಿಕೊಡ್ತಕ್ಕಂಥ ಕರೆಂಟ್ನ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಹೇಗೆ? ಇದು ಹುಚ್ಚು ಮುಂಡೆ ಮೊದಲು ಉಂಡವನೇ ಜಾಣ ಅಂತ ಎಲ್ಲ ಭಾಷಣಗಳಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಕಾಯಕವೇ ಕೈಲಾಸ. ಬಸವಣ್ಣವ್ರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ. ಏನು ಮಾಡ್ತಾರೆ? ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ದೇಶ ಸ್ಟ್ರಾಂಗ್ ಆಗುತ್ತೆ, ದೇಶ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಅದು ಯಾರು ಲಿಂಗಾಯತರನ್ನ ಓಲೈಸ್ಕೋಬೇಕಾಗತ್ತೆ ಅಂಥ ಸಮ್ಮೇಳನಗಳು ಭಾಳ ದೊಡ್ಡ ಭಾಷಣ ಮುಗಿತಾರೆ. ಏನು ಬಸವಣ್ಣವರು ಇಲ್ಲ, ಇವರೇ ಓವರ್ಟೇಕ್ ಮಾಡಿಬಿಟ್ಟು ಹಂಗೆ ಮಾಡ್ತಾರೆ. ಆದರೆ ಎಲೆಕ್ಟ್ರಿಸಿಟಿ ಯೋಚನೆ ಮಾಡಿದಾಗ ಇವರೆಲ್ಲ ಮಾಡ್ತಿರೋದು ಮೋಸ ಅನಿಸುತ್ತೆ. ಯಾರೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ, ಇವ್ರು ಫ್ರೀ ಕೊಡ್ತಾರೆ. ಮುಂಚೆ ಇವರು ಅಧಿಕಾರದಲ್ಲಿದ್ದಾಗ ಎಲೆಕ್ಟ್ರಿಸಿಟಿ ಫುಲ್ ದುಡ್ಡು ಕೊಟ್ಟರು ಕೊಡೋಕ್ಕಾಗ್ತಿರೋ ಪರಿಸ್ಥಿತಿ ನಾವು ಫೇಸ್ ಮಾಡ್ತಾಯಿದ್ವಿ. ಹೀಗೆ ತಮ್ಮ ಫ್ರೀ ಪಿಗಳನ್ನ ಏನು ಅನೌನ್ಸ್ ಮಾಡಿದ್ರು ಅದನ್ನು ಹಿಂದಕ್ಕೆ ತಳ್ಳಿಬಿಟ್ರು. ಜನಕ್ಕೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾಮಾರಿಸ್ತಾರೆ. ಈ ಫ್ರೀ ಪಿಗಳೆಲ್ಲ ಫೇಲ್ಯೂರ್ ಆಯಿತು, ಎಲ್ಲ ಕಾಲೆತ್ಕೊಂಡು ಎಲ್ಲ ಟುಸ್ ಅಂತು. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಸರ್ಕಾರ ಆಜ್ಞೆ ಹೊರಡಿಸಿದೆ, ಹಿಜಾಬ್ನ ಹಾಕ್ಕೊಂಡು ಹೋಗ್ಬೋದು, ಯಾರು ಏನು ಬೇಕಾದ್ರೂ ಬಟ್ಟೆ ಹಾಕ್ಕೊಂಡು ಹೋಗ್ಬೋದು. ನೋಡಿದ್ದೀವಿ ನಾವು ಮುಖ್ಯಮಂತ್ರಿ ಮಾತಾಡಿರೋದು ಬೇರೆ ಸಮಾರಂಭಗಳಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಪ್ರಚಾರ ಆಗ್ತಾಯಿದೆ. ಡ್ರೆಸ್ ಕೋಡು, ಏನು ಬೇಕಾದ್ರೂ ಊಟ ಮಾಡ್ಬೋದು, ಏನು ಬೇಕಾದ್ರೂ ಇದು ಮಾಡ್ಬೋದು, ನಿಮಗೆಲ್ಲ ಸ್ವಾತಂತ್ರ್ಯ ಬಂದಿದೆ, ಇದು ಮಾಡಿದೆ ಅಂತ ಹೇಳ್ಕೊಂಡು ಸುತ್ತಾರೆ. ಎಷ್ಟರ ಮಟ್ಟಿಗೆ ಸರಿ ಇದು? ನೀವು ದುಡಿಯೋ ಕೈಗಳಿಗೆ ಕೆಲಸವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಅಧಿಕಾರದಲ್ಲಿದ್ದೀನಿ ಅಂತ ಫ್ರೀ ಕೊಟ್ಟರೆ ಭಿಕ್ಷೆ ಕೊಟ್ಟಂಗೆ. ಎಲ್ಲಿವರೆಗೂ ಭಿಕ್ಷೆ ತಗೊಂಡ್ರು ಸ್ಟ್ರಾಂಗ್ ಆಗ್ತಾರೆ? ಎಲ್ಲಿವರೆಗೂ ಭಿಕ್ಷೆ ಕೊಡ್ತೀರಾ?
ನೀವು ಭಿಕ್ಷೆ ಕೊಡ್ತೀರಾ ಅಂದರೆ ಯಾರು ಕಾಂಗ್ರೆಸ್ಸಿನ MLAಗಳಿದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ, ಅವ್ರಿಗೊಂದು ಮಾತು ಹೇಳಕ್ಕೆ ಬರ್ತೀವಿ, ನೀವೇನಾದ್ರು ಜೋಬಿಂದ ದುಡ್ಡು ಕೊಟ್ಟಿದ್ದೀರಾ? ಅಥವಾ ಯಾರಾದ್ರು ಹೈಕಮಾಂಡ್ ಅಂತಾರೆ ಅವರೇನಾದ್ರು ಜೋಬಿಂದ ದುಡ್ಡು ಕೊಟ್ಟಿದ್ದಾರೆ? ಎಲ್ಲಿಂದ ಬರುತ್ತೆ ದುಡ್ಡು? ಇದು ಮೂಲಭೂತವಾದ ಪ್ರಶ್ನೆ. ಬನ್ನಿ, ಬಸವಣ್ಣವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ. ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ತೀವಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೀವಿ. ಇಷ್ಟೆಲ್ಲ ಹೇಳೋದು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ, ಸುಖ ಪಡ್ತಕ್ಕಂಥ ಹಕ್ಕಿದೆ. ಬಸವಣ್ಣವ್ರು ಹೇಳಿರೋದಿದ್ದೇನೆ, ನಮ್ಮ ಸಂವಿಧಾನದಲ್ಲೂ ಸಹ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಗೌರವಿಸಬೇಕು. ಯಾರು ಸಂವಿಧಾನಕ್ಕೆ ಮರ್ಯಾದೆ ಕೊಡ್ತಾರೆ, ಯಾರು ನಮ್ಮ ದೇಶನ ಸ್ಟ್ರಾಂಗ್ ಮಾಡಬೇಕು ಅಂತಾರೆ ನೋಡಿ, ಅವರು ಫ್ರೀಬಿಗಳು ಫೇಲ್ಯೂರ್ ಆಯಿತು ಅಂತ ಅಂದ್ಬಿಟ್ಟು ಡಬಲ್ ಗೇಮ್ ಮಾಡ್ತಾಯಿದ್ದಾರೆ. ನಾವು ಎಚ್ಚೆತ್ಕೋಬೇಕಾಗಿದೆ. ಯಾರು ದೇಶಭಕ್ತರಿದ್ದೀವಿ, ಯಾರು ಕಷ್ಟಪಟ್ಟು ದುಡಿತೀವಿ, ಯಾರು ಟ್ಯಾಕ್ಸ್ ಕಟ್ತೀವಿ, ನಾವು 70% ಇದ್ದೀವಿ ರೀ ಜನ. ನಾವು ಮೈನಾರಿಟಿ ಅಲ್ಲ. ಏನಾಗಿದೆ ಅಂದರೆ ಅಳೋದಿಲ್ಲ ನಾವು. ಹೆತ್ತ ತಾಯಿನೂ ಸಹ ಅಳೋ ಮಕ್ಕಳಿಗೆ ಮಾತ್ರ ಹಾಲು ಕೊಡ್ತಾಳೆ. ಇದನ್ನು ಗಮನಿಸಬೇಕು. ಪ್ರಕೃತಿನಲ್ಲಿರ್ತಕ್ಕಂಥ ಬೇಸಿಕ್ ಕ್ವಾಲಿಟಿ ಇದು, ಬೇಸಿಕ್ ಸ್ವಭಾವ ಇದು. ಆ ದೃಷ್ಟಿಯಿಂದ ಏನಾಗುತ್ತೆ, ಇವತ್ತು ಫ್ರೀಬಿ ಕೇಳೋರದ್ದೇ ವಾಯ್ಸ್ ಜೋರಾಗಿದೆ. ಅವರು ನಾಳೆ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ಸೋತು ಇನ್ನೇನು ಜೈಲಿಗೆ ಹೋಗೋ ಪರಿಸ್ಥಿತಿನಲ್ಲಿದ್ದಾನೆ. ಆತ ಬಂದು 50 kg ಅಕ್ಕಿ ಕೊಡ್ತಾನೆ ಅಂದರೆ ನಮ್ಮ ಜನ, ಇದೇ ಜನ ಸಿದ್ದರಾಮಯ್ಯನವ್ರನ್ನ ಸೋಲಿಸಿ ಇಮ್ರಾನ್ ಖಾನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಇಂಥ ಪರಿಸ್ಥಿತಿ ನಮಗೆ ಬೇಕಾ? ಇಂಥ ವ್ಯವಸ್ಥೆ ನಮಗೆ ಬೇಕಾ ಅನ್ನೋದು ನಮ್ಮ ಮೂಲಭೂತವಾದ ಪ್ರಶ್ನೆ. ಬನ್ನಿ, ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋಣ, ಸ್ಟ್ರಾಂಗ್ ಆಗೋಣ. ನಾವು ಸ್ಟ್ರಾಂಗ್ ಆದರೆ ದೇಶ ಸ್ಟ್ರಾಂಗ್ ಆಗುತ್ತೆ. ದೇಶ ಸ್ಟ್ರಾಂಗ್ ಆಗಬೇಕು ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಮತ್ತು ಬಸವಣ್ಣವ್ರು ಏನು ಹೇಳಿದ್ದಾರೆ, 12ನೇ ಶತಮಾನದಲ್ಲಿ ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂದ್ಬಿಟ್ಟು. ಬರೀ ಭಾಷಣ ಸ್ಲೋಗನ್ನಾಗಿ ಉಳಿಬಾರ್ದಿದ್ದು, ಇದನ್ನು ಮೈಗೂಡಿಸ್ಕೊಳ್ಳೋಣ. ಯಾರು ಫ್ರೀಬಿಗಳನ್ನ ಕೊಟ್ಟು ಈಗ ಫೇಲ್ಯೂರ್ ಆಯಿತು, ಫ್ರೀಬಿಗಳು ಅನೌನ್ಸ್ ಮಾಡಿದ್ದೆಲ್ಲ ಫ್ರೀಬಿ ಆಯಿತು, ಏನೋ ಕುಂಟ್ಕೊಂಡು ಹಾಗೂ ಹೀಗೂ ಲೋಕಸಭೆ ಎಲೆಕ್ಷನ್ ನಡೆಸ್ಬಿಡ್ತಾರೆ. ಆದರೆ ಇದು ತಪ್ಪು. ಬನ್ನಿ, ದೇಶಭಕ್ತರಾಗೋಣ, ದೇಶ ಸ್ಟ್ರಾಂಗ್ ಮಾಡೋಣ, ನಾವು ಕಷ್ಟಪಟ್ಟು ಕೆಲಸ ಮಾಡೋಣ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.